ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ತಮ್ಮ ಸಹಾಯ ನನಗೆ ಬಹಳ ಮುಖ್ಯವಾದ್ದು. ಎಸ್, ಏನಿದ್ರು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗುತ್ತಿರುವ ವಿಚಾರ 3 ಉಪಚುನಾವಣೆಗಳು ಅಂತ. ಆದರೆ ಈ 3 ಉಪಚುನಾವಣೆಗಳಲ್ಲಿ ಇಡೀ ಮಾಧ್ಯಮದ ಗಮನವನ್ನ, ಎಲ್ಲರ ಗಮನವನ್ನ ಸೆಳೆದಿರುವುದು ಚನ್ನಪಟ್ಟಣದ ಚುನಾವಣೆ. ಎಸ್, ನಾನು ಹೇಳಿದೆ, ಈ ಚನ್ನಪಟ್ಟಣದ ಚುನಾವಣೆ ಒಂಥರ ಮದಗಜಗಳ ಒಂದು ಹೋರಾಟ ಅಂತ. ಮದ ಬಂದ ಆನೆಗಳು. ಈ ಮದ ಬಂದ ಆನೆಗಳು ಯಾರು ಅಂತ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ ಮದ ಬಂದ ಆನೆ ಇದೆ, ಡಿ ಕೆ ಶಿವಕುಮಾರ್. ಸೊ ತಮ್ಮ ಮಗನನ್ನ ನಿಲ್ಲಿಸಿದಂತಹ ಸನ್ಮಾನ್ಯ ಗ್ರೇಟ್ ಕುಮಾರಸ್ವಾಮಿ ಅವರು ಒಂದು ಮದಗಜ ಅಲ್ವಾ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿರೋ ಯೋಗೀಶ್ವರ್ ಕೂಡ ಮದಗಜನೆ. ಈ ಮದಗಜಗಳ ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಹೇಳುವ ಸ್ಥಿತಿ ಈಗಿಲ್ಲ. ಇಟ್ ಸೋ ಕ್ಲೋಸ್ ಫೈಟ್. ಆದರೆ ಭಯ ಇದ್ದೇ ಇದೆ. ಆ ಕಾರಣಕ್ಕಾಗಿ ಪಾಪ ದೇವೇಗೌಡರು ಕೂಡ ತಮ್ಮ ಈ ವಯಸ್ಸಿನಲ್ಲಿ ಮೊಮ್ಮಗನನ್ನು ಗೆಲ್ಲಿಸ್ಬೇಕು ಅಂತ ನಡೆದಾಡೋದು ಕಷ್ಟ. ಅಕ್ಕಪಕ್ಕದಲ್ಲಿ ಇಬ್ಬರು ಹಿಡ್ಕೋಬೇಕು. ಆದರೂ ನೋಡಿ ಅವರ ಬದ್ಧತೆ ಹೇಗಿದೆ ಅಂತ ನನಗೆ ಭಾಳ ಇಷ್ಟ ಆಗೋದು ಅದೇ. ಈ ರೀತಿ ಕೌಟುಂಬಿಕ ಬದ್ಧತೆ ಇರುವವರು ಭಾಳ ಕಡಿಮೆ. ಭಾಳ ಜನ ರಾಜಕಾರಣಿಗಳು ನಮ್ಮ ದೇಶ ಮುಖ್ಯ, ಆ ಮುಖ್ಯ, ಈ ಮುಖ್ಯ ಅಂತಾರೆ ಅಲ್ವಾ. ದೇಶ ಬಹಳ ಮುಖ್ಯ, ಕೆಲವು ಮೌಲ್ಯಗಳು ಮಹಾನ್ ಮುಖ್ಯ, ಸ್ವಚ್ಛ ರಾಜಕಾರಣ ಮುಖ್ಯ, ಭ್ರಷ್ಟಾಚಾರದ ವಿರೋಧ ವ್ಯಕ್ತಪಡಿಸೋದು ಮುಖ್ಯ. ಹೀಗೆ ಬೇರೆ ಬೇರೆ ಮೌಲ್ಯಗಳ ಬಗ್ಗೆ ಜನ ಮಾತಾಡ್ತಾರೆ. ಆದರೆ ದೇವೇಗೌಡರ ಈಗಿನ ಬದ್ಧತೆ ಏನಿದೆ ಅದು ಕೌಟುಂಬಿಕ ಬದ್ಧತೆ. ಎಟ್ ಎನಿ ಕಾಸ್ಟ್ ಮರಿರಾಜನಿಗೆ ಹೋಗ್ಬಿಟ್ಟು ಪಟ್ಟಾಭಿಷೇಕ ಮಾಡೋದು. ಅದಕ್ಕೆ ಅವ್ರ ಆರೋಗ್ಯ ಕೂಡ ಅವರು ಗಮನ ಕೊಡಲ್ಲ. ಸೊ ಆರೋಗ್ಯಕ್ಕೆ ಕೂಡ ಅಂಥ ಸ್ಥಿತಿಯಲ್ಲಿ ಅಕ್ಕಪಕ್ಕ ಇಬ್ಬರು ಇಟ್ಕೊಂಡು ಬಗ್ಕೊಂಡು ಬಂದು ಜನರಲ್ಲಿ ಮತಯಾಚನೆ ಮಾಡ್ತಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಅಪ್ರಿಸಿಯೇಟ್ ಈ ಕೌಟುಂಬಿಕ ಬದ್ಧತೆ ಅಂತ. ಇವತ್ತಿನ ರಾಜಕಾರಣದಲ್ಲಿ ಅದು ಬಹಳ ಮುಖ್ಯವಾದ್ದು. ಸೊ ಈಗ ಒಂದು ಸ್ಥಿತಿ ಹೇಗಿದ್ರೆ ಚನ್ನಪಟ್ಟಣದಿಂದ ಬರುವ ವರದಿಗಳ ಪ್ರಕಾರ ಫೈಟ್ ಈಸ್ ಸೋ ಕ್ಲೋಸ್. ಯಾರಾದರೂ ಗೆದ್ರೂ ಕೂಡ ಒಂದು ನ್ಯಾರೋ ಮಾರ್ಜಿನ್ನಲ್ಲಿ ಗೆಲ್ಬೋದೇ ಹೊರತು ಇನ್ನೇನು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕೆಲವರು ಹೇಳ್ತಾರೆ ಎಸ್, ಯೋಗೀಶ್ವರ್ ಸ್ಥಳೀಯರಾದ್ರಿಂದ ಅವರಿಗೆ ಚಾನ್ಸಸ್ ಜಾಸ್ತಿ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಏನ್ರಿ ನಿಖಿಲ್ಲು ದೇವೇಗೌಡರು ಕುಟುಂಬದವರು, ಅವ್ರನ್ನ ಕೈ ಬಿಡಲ್ಲ ಅಂತ ಅಂತಾರೆ. ಮತ್ತೊಂದು ಕಡೆ ಎಸ್, ಶಿವಕುಮಾರ್ ಮತ್ತು ಸುರೇಶ್ ಹೋರಾಟ ಏನಿದೆ, ಆ ಹೋರಾಟ ಅವ್ರದ್ದು ಅದು ಒಕ್ಕಲಿಗರ ಆಧಿಪತ್ಯಕ್ಕೆ ಸಂಬಂಧಪಟ್ಟಾಗ ಅವರು ಸುಲಭವಾಗಿ ಬಿಡುವವರಲ್ಲ. ಡಿ ಕೆ ಶಿವಕುಮಾರ್ ಏನೋ ಮಾಡಿ ಓಡೋಗೋರಲ್ಲ. ಈ ಈಸ್ ಪ್ಲೇಯಿಂಗ್ ಈಸ್ ಓನ್ ಗೇಮ್. ಸೊ ಆದ್ದರಿಂದ ಇಂಥವರೇ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಆದರೆ ಕೆಲವು ಬದಲಾವಣೆಗಳಾಗಿವೆ. ಇವತ್ತು ಬಂದ ವರದಿಗಳ ಪ್ರಕಾರ ಕುಮಾರಸ್ವಾಮಿಯವರು ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿದ್ರು. ನನಗಿದು ಆಶ್ಚರ್ಯಜನಕವಾದ್ದು. ಬಹಳಷ್ಟು ಜನ ಈ ಮಿತ್ರ ಪಕ್ಷದವರು ಏನಿದಾರಲ್ವಾ, ಬಿಜೆಪಿ ಮಿತ್ರ ಪಕ್ಷ, JDS ಬಿಜೆಪಿದಲ್ವಾ. ಸೊ ಬಿಜೆಪಿಯವರು ಬಹಳ ಜನ ನಮಗೆ ಮುಸ್ಲಿಂ ಮತ ಹಾಕಬೇಡಿ ಅಂತ ಹೇಳ್ತಿದ್ರು. ಸೊ ಈಶ್ವರಪ್ಪ ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವರ ಯತ್ನಾಳ್ ಅಂತ ಒಬ್ಬರಿದ್ದಾರೆ, ಅವರಂತೂ ಕೋಮು ಗಲಭೆ ಬೇಕಾದ್ರೂ ಮಾಡಿಸ್ಬೇಕು ಅಂತ ಹೇಳೋಂಥ ಜನ ಅವರು. ಅಂಥವ್ರ ಜೊತೆ ಸೇರ್ಕೊಬಿಟ್ಟಿದ್ದಂಥ ಕುಮಾರಸ್ವಾಮಿಯವರು ಮುಸ್ಲಿಂ ಮತ ಕೇಳ್ತಿದ್ದಾರೆ ಅಲ್ವಾ. ಒಂದ್ಸಲ ಯತ್ನಾಳು ಈಶ್ವರಪ್ಪನಂತವ್ರು ಕಾರಿಸ್ಬಿಟ್ಟು, ಈಶ್ವರಪ್ಪ ಈಗ ಬಿಜೆಪಿಲಿ ಇಲ್ಲ, ಬೇರೆ ಒಂದೆರಡು ಭಾಷಣ ಮಾಡಿಸಿ ಒಂದಿಷ್ಟು ಮುಸ್ಲಿಮ್ಸ್ ಬಯಸೋದು ಬೇಡವಾ. ಆದರೆ ಅಧಿಕಾರ ಕಂಡ್ರಿ, ಮಗನಿಗೆ ಪಟ್ಟಾಭಿಷೇಕ ಕಟ್ಟಬೇಕು ಅಂದರೆ ಮುಸ್ಲಿಮರಾದರೂ ಒಂದೇ, ಕ್ರಿಶ್ಚಿಯನ್ರಾದರೂ ಒಂದೇ, ಮತ ಒಂದೇ ತಾನೆ. ಹಿಂದೂಗಳಿಗೆ ಮತ ಒಂದೇ, ಕ್ರಿಶ್ಚಿಯನ್ರ ಮತ ಒಂದೇ, ಮುಸ್ಲಿಮರ ಮತ ಒಂದೇ. ಈಗ ಹೋಗಿ ಮುಸ್ಲಿಮರ ಕಾಲಿಗೆ ಬಿದ್ದಿದ್ದಾರೆ. ಇದು ನನಗೆ ಆಶ್ಚರ್ಯ ಅಂತ ಅನ್ಸಲ್ಲ. ದಟ್ ಈಸ್ ಅ ಕ್ಯಾರೆಕ್ಟರ್ ಆಫ್ ಕುಮಾರಸ್ವಾಮಿ. ಅವ್ರ ಗುಣಧರ್ಮನೇ ಹಾಗೆ. ಅವ್ರಿಗೆ ಈಗ ನಾನು ಯಾವುದೋ ಚಾನಲ್ ನೋಡುತ್ತೆ, ಕಣ್ಣೀರು ಹಾಕ್ತಾ ಇದ್ದಿದ್ರು ಪಾಪ. ಅದು ಯಾವಾಗಿಂದ ಗೊತ್ತಿಲ್ಲ. ಅವರು ಕಣ್ಣೀರು ಹಾಕೋದು, ಆ ವಾಹನಗಳನ್ನ ಹಿಡಿದು ಅದನ್ನ ಕ್ಲೋಸ್ ಅಪ್ನಲ್ಲಿ ತೋರಿಸ್ತಾ ಹೋಗೋದು. ಕುಮಾರಣ್ಣ ಅವತ್ತತ್ತಿದ್ರು ಇವತ್ತತ್ತಿದ್ರು ಅಂತ. ಸೊ ಎಮೋಷನಲ್ ಆಗಿ ಎಮೋಷನ್ ಅನ್ನ ಬಳಸ್ಕೋತಾ ಹೋಗೋದು. ಆ ಕಾರಣಕ್ಕಾಗಿ
ಮುಸ್ಲಿಮರನ್ನು ಅವರು ನಾಯಕರುಗಳನ್ನು ಭೇಟಿ ಮಾಡಿದ್ದು. ಆದರೆ ಮುಸ್ಲಿಮರು ಹೇಗೆ BJP ಮಿತ್ರ ಪಕ್ಷದ ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡ್ತಾರೆ ಅಂದರೆ ನನಗೆ ಆಶ್ಚರ್ಯಜನಕವಾದ್ದು. ಯಾಕೆಂದರೆ BJPಗೆ ಅಲ್ಪಸಂಖ್ಯಾತರು ಅಂದರೆ 2ನೇ ದರ್ಜೆ ಪ್ರಜೆಗಳು ಅವರಿಗೆ ಅಲ್ವಾ, ಸೆಕೆಂಡ್ ಗ್ರೇಡ್ ಅವರಿಗೆ, ಮೊದಲೇ ಗ್ರೇಡ್ ಇಲ್ಲ. ಮತ್ತು ಪ್ರತಿ ಇಲೆಕ್ಷನ್ನಲ್ಲಿ ಅವರು ಟಾರ್ಗೆಟ್ ಮಾಡದೆ ಅಲ್ಪಸಂಖ್ಯಾತರನ್ನು. ಯಾವ್ದಾರು ವಿಚಾರ ಕಾಯ್ತಾರೆ. ಲೇಟೆಸ್ಟ್ ಅದು ಯಾವುದೋ ವಕ್ಫ್ ಇದಂತೆ, ಅದು ಎಲ್ಲೋ ಆಗಿತ್ತು ಅಂತ MB ಪಾಠಕ್ ಆ ವಿಚಾರ ಇಟ್ಕೊಂಡ್ಬಿಟ್ಟು ಹೋರಾಟ ಪ್ರಾರಂಭ BJP ಅವರದ್ದು. ಅದಕ್ಕೆ ತೇಜಸ್ವಿ ಸೂರ್ಯನೋ ಇನ್ನೊಂದು ಸೂರ್ಯನೋ ಚಂದ್ರನೋ ಗ್ರಹಗಳ ನಕ್ಷತ್ರಗಳ ಶನಿನ ಗೊತ್ತಿಲ್ಲ. ಆ ಮನುಷ್ಯರ ಶುರು ಮಾಡಿದ್ದಾರೆ. ಇಂಥ ಪಕ್ಷದ ಸ್ನೇಹಿತರ ಯಾವ ಮುಖ ಇಟ್ಟುಕೊಂಡು ನೀವು ಮುಸ್ಲಿಂ ಮತ ಕೇಳ್ತೀರಿ? ಮುಸ್ಲಿಮರು ಮತ ಕೇಳೋದಕ್ಕಾದ್ರೂ ಒಂದು ಮುಖ ಇಟ್ಕೊಂಡು ಹೋಗ್ಬೇಕಲ್ವಾ? ಆದರೆ ಮಗನನ್ನು ಗೆಲ್ಲಿಸ್ಬೇಕು ನೋಡಿ. ಕುಮಾರಸ್ವಾಮಿಗಳು ಹಾಗೆ ತ್ಯಾಗಜೀವಿಗಳು ಅಂತ. ದೇವೇಗೌಡರು ಹೇಗೆ ತ್ಯಾಗಜೀವಿಗಳು, ಕುಮಾರಸ್ವಾಮಿಗಳು ತ್ಯಾಗಜೀವಿಗಳು. ಅದು ತಮ್ಮ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ತ್ಯಾಗಜೀವಿಗಳು ಅವರು. ಏನಿವೆ ಇದ್ರ ನಡುವೆ ಒಂದು ಸೀರಿಯಸ್ ಡೆವಲಪ್ಮೆಂಟ್ ಇದೆ, ಬಹಳ ಗಂಭೀರವಾದ ಪ್ರಶ್ನೆ ಅದು. ಅದೇನು ಅಂದರೆ BJPಯ ಒಳಗಿರುವ ಒಕ್ಕಲಿಗ ನಾಯಕರು ಏನಿದಾರಲ್ಲ, ಅವರು ನಿಖಿಲ್ ಕುಮಾರಸ್ವಾಮಿಯನ್ನ ಎಷ್ಟರ ಮಟ್ಟಿಗೆ ಬೆಂಬಲಿಸ್ತಾರೆ? ಇಟ್ಸ್ ಎ ವೆರಿ ಬಿಗ್ ಕ್ವೆಶ್ಚನ್, ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೂಡ. ಯಾಕೆ ಅಂದರೆ ಒಂದು, ಈ ಬಹುತೇಕ ಒಕ್ಕಲಿಗ ನಾಯಕರು ಏನಿದ್ದಾರೆ, ಅಶ್ವಥ್ ನಾರಾಯಣ ಇರ್ಬೋದು, ಅಶೋಕ್ ಇರ್ಬೋದು, ಅವರಿಗೆ ಒಂಥರ ಯೋಗೇಶ್ವರ್ ಅವರ ಋಣಭಾರ ಇದೆ ಅನ್ನುವ ಮಾತು ರಾಜಕೀಯ ವಲಯದಲ್ಲಿದೆ. ಯಾರ ಹತ್ರ ನಾನು ಮಾತನಾಡ್ತಾ ಇದ್ದಾಗ ಹೇಳಿದ್ರು, ಋಣಭಾರ ಇದೆ ಸಾರ್ ಅವ್ರದ್ದು. ಆ ಋಣಭಾರ ಏನು, ವ್ಯಾಪ್ತಿ ಏನು, ಅದರ ಭಾರ ಎಷ್ಟು ನನಗೆ ಗೊತ್ತಿಲ್ಲ. ಯೋಗೇಶ್ವರರ ಋಣಭಾರ ಈ ನಾಯಕರದಲ್ಲಿದೆ. ಅದರ ಜೊತೆಗೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಈ ಬಹುತೇಕ ಒಕ್ಕಲಿಗ ನಾಯಕರುಗಳೇನಿದ್ದಾರೆ ಅವರು ದೆಹಲಿಗೆ ಹೋಗಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡವನ್ನು ಹೇಳಿದ್ರು. ಟೇನಿಕಾಸ್ JDS ಸಿಗಬೇಡ ಅಂತ. ಇದಕ್ಕೂ ಕಾರಣಗಳಿವೆ. ಒಂದು, ಒಕ್ಕಲಿಗರ ರಾಜಕಾರಣದಲ್ಲಿ ಕುಮಾರಸ್ವಾಮಿ ನಡೆಸ್ತಾ ಇರುವ ಬುಲ್ಡೋಜರ್ ಇದೆ. ಈ ಜಸ್ಟ್ ಲೈಕ್ ಬುಲ್ಡೋಜರ್, ಯೋಗಿ ಬುಲ್ಡೋಜರ್ ಇದೆ ನೋಡಿ, ಅದೇ ರೀತಿ. ಆ ಮೂಲಕ BJP ಒಳಗಿರುವ ಒಕ್ಕಲಿಗರ ನಾಯಕರಿಗೆ ತಮ್ಮ ಅಸ್ತಿತ್ವದ ಸವಾಲು ಎದುರಾಗಿದೆ. ಕುಮಾರಸ್ವಾಮಿ ಮಗ ನಿಖಿಲ್ ಏನಾದರೂ ಗೆದ್ರೆ ಸಂಪೂರ್ಣ ಅವರ ಆಧಿಪತ್ಯ ಜಾಸ್ತಿ ಆಗುತ್ತೆ ಮತ್ತು ದೆಹಲಿಯಲ್ಲಿ ಅವರು ಇನ್ನಷ್ಟು ಪವರ್ಫುಲ್ ಆಗ್ತಾರೆ. ಅವರು ದೆಹಲಿಯಲ್ಲಿ ಇನ್ನಷ್ಟು ಪವರ್ಫುಲ್ ಆದರೆ ಅವರು ಕುಮಾರಣ್ಣ ತಮ್ಮ ಪಕ್ಕ ಇರುವ ಭೋಜೇಗೌಡರು ಇನ್ಯಾವುದು ಗೌಡರ ಮಾತು ಕೇಳ್ತಾರೆ ಹೊರತು ಈ BJPಯ ಯಾವ ಗೌಡರ ಮಾತನ್ನು ಕೇಳಲ್ಲ. ಅವ್ರನ್ನ ಆದಷ್ಟು ಹತ್ತಿಕ್ಕುವುದಕ್ಕೆ, ತುಳಿಯುವುದಕ್ಕೆ ಟ್ರೈ ಮಾಡ್ತಾರೆ. ಇದು ಭಯ. ಅದು ಅಶೋಕ್ ಅವರಿಗಿದೆ ಆ ಭಯ, ಅಶ್ವಥ್ ನಾರಾಯಣ ಅವರಿಗಿದೆ. ಸದಾನಂದ ಗೌಡರಿಗೆ ಭಯ ಇರಬೇಕಾಗಿಲ್ಲ, ಪಾಪ ಅವ್ರು ಬಿಡಿ, ಅವ್ರ ರಾಜಕೀಯ ಬದುಕು ಮುಗಿದೋಯ್ತು. ಅವ್ರು ಬಂದ್ಬಿಟ್ಟು ನಾನೇ ಬಗೆರತ್ತ ಇನ್ನೊಂದು ಮತ್ತೊಂದು ಪಾಪ ಅನ್ಸತ್ತೆ ಪಾಪ ಸದಾನಂದ ಗೌಡರ ಬಗ್ಗೆ. ಅವ್ರ ರಾಜಕೀಯ ಕರಿಯರ್ ಮುಗಿದೋದಾಗೆ. ಇನ್ನು ಅಶೋಕ್ ಅವರೊಂಥರ ಅವ್ರು ಬಿಹೇವ್ ಮಾಡೋದು, ಅವ್ರು ಆಡೋ ಮಾತೆ ನನಗೆ ಶಾಕಿಂಗ್ ಆದ್ದು. ಇಷ್ಟರ ಮಟ್ಟಿಗೆ ಇಮ್ಯಾಚ್ಯೂರಿಟಿ ಇದೆಯಾ ಪ್ರತಿಪಕ್ಷದ ನಾಯಕರಾದವರಿಗೆ? ಯಾವುದೋ ಮಾರ್ಕೆಟ್ನಲ್ಲಿ ಯಾರೋ ಜಗಳ ಮಾಡ್ಕೊಳ್ಳೋ ಹಾಗೆ ಜಗಳ ಮಾತಾಡ್ತಾರಲ್ಲ ಇವರು. ಒಂದು ಸ್ಥಾನ ಗೌರವ ಅಂತ ಇರುತ್ತೆ ಕಣ್ರಿ ಜಗತ್ತಿನಲ್ಲಿ. ನೀವು ಯಾವ ಸ್ಥಾನದಲ್ಲಿ ಕೂತಿದ್ದೀರೋ ಆ ಸ್ಥಾನ ಏನಿದೆ ಅದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಬೇಕು ಅಂತ. ಪ್ರತಿಪಕ್ಷ ನಾಯಕರು ಹೀಗಿರ್ತಾರ ಅಂತ ಕೇಳುವ ರೀತಿ ಇದ್ದಾರೆ, ಅವರಿಗೂ ಭಯ ಇದೆ. ಈಸ್ ಆಲ್ಸೋ ಫೇಸಿಂಗ್ ಟ್ರಬಲ್. ಆದ್ದರಿಂದ ಒಂದು, BJP ಒಳಗಿರುವ ಒಕ್ಕಲಿಗರ ನಾಯಕರಿಗೆ ಯಾವುದೇ ಅಸ್ತಿತ್ವ ಇಲ್ಲ ಅನ್ನೋದು ನಿಜ. ಅವರು ಒಕ್ಕಲಿಗ ಸಮುದಾಯದ ಮೇಲೆ ಅವ್ರದ್ದು ಯಾವುದೂ ಪ್ರಭಾವ ಇಲ್ಲ. ಯಾಕಂದ್ರೆ ಅವರೆಲ್ಲ ಗೆದ್ದಿದ್ದು ಕೂಡ ಬ್ರಾಹ್ಮಣರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಪ್ರಭಾವ ಇರೋದ್ರಲ್ಲಿ ಅಲ್ವಾ. ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ, ಇವು ಪದ್ಮನಾಭನಗರ, ಏನೇನೋ ಅಡ್ಜಸ್ಟ್ಮೆಂಟ್ಗಳು ಮತ್ತೊಂದು ಇನ್ನೊಂದು ಇಟ್ಕೊಬಿಟ್ಟು ರಾಜಕಾರಣದಲ್ಲಿ ಗೆದ್ದವರು. ಅವರ ಕಮ್ಯುನಿಟಿ ಮೇಲೆ ನಿಯಂತ್ರಣ ಇಲ್ಲ. ನಿಮಗೆ ಒಕ್ಕಲಿಗರ ಮೇಲೆ ಎಸ್, ನೀವೆಲ್ಲದರ ನಡುವೆ ದೇವೇಗೌಡರ ಕುಟುಂಬದ ನಿಯಂತ್ರಣವನ್ನು ಎತ್ತಾಕಕ್ಕಾಗಲ್ಲ. ಹಾಗೇನೆ DK ಶಿವಕುಮಾರ್, DK ಸುರೇಶ್ ಅವರ ನಿಯಂತ್ರಣವನ್ನು ಎತ್ತಾಕಕ್ಕಾಗಲ್ಲ.
ಹಾಗೆಯೇ ಯೋಗೀಶ್ವರ್ ಕೂಡ ಅವ್ರದ್ದೇ ಅದೊಂದು 50-60 ಸಾವಿರ ಓಟ್ ಇದೆ. ಬಟ್ ಇವರಿಗೆ ಏನಿದೆ, ಪಾರ್ಟಿ ಬಿಟ್ಟರೆ ಅಶ್ವಥ್ ನಾರಾಯಣಗಾಗಲಿ ಇವರಿಗಾಗಲಿ 10 ಓಟ್ ಬರಲ್ಲ. ಆ BJP ಓಟ್ಗಳು ಏನಿವೆ, ಲಂಗೋಟಿ ಚಡ್ಡಿ ಓಟ್ಗಳು, ಅದು ಬರೋದು ಅಲ್ಲಿ ಬ್ರಾಹ್ಮಣರು, ಅಪ್ಪರ್ ಕಾಸ್ಟ್ಗೆ ಕೆಲವು ಓಟು, ಅದು ಅವರ ಜಾತಿ ಏನಿದೆ ಆ ಜಾತಿ ಮೂಲಕ ಬರೋದಲ್ಲ. ಆದರೆ ಅವರಿಗೆ ಶುರುವಾದ ಈ ಆತಂಕ ಇದೆಯಲ್ಲ, ಆ ಆತಂಕ ಅವ್ರನ್ನ ಬೇರೆ ರೀತಿ ಆಲೋಚನೆ ಮಾಡುವುದಕ್ಕತ್ತಿದೆ. ಅಸ್ತಿತ್ವದ ಪ್ರಶ್ನೆ. ಅಲ್ಟಿಮೇಟ್ಲಿ ರಾಜಕಾರಣ ಅನ್ನೋದೇನಿದೆ ಅದು ಅಸ್ತಿತ್ವದ ಪ್ರಶ್ನೆ. ಕುಮಾರಸ್ವಾಮಿಗೆ ಅಸ್ತಿತ್ವದ ಪ್ರಶ್ನೆ. ಆ ಕಾರಣಕ್ಕೆ ಅವರು ಮುಸ್ಲಿಂ ಮನೆಗೂ ಹೋಗ್ತಾರೆ. ಸೊ ದೇವೇಗೌಡರು ತಮ್ಮ ಹಳೆ ಹೇಳಿಕೆ ಇತ್ತಲ್ಲ, ಮುಂದಿನ ಜನ್ಮ ಅನ್ನುವುದಿದ್ದರೆ ನಾನು ಮುಸ್ಲಿಂ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದರು. ಈ ಕುಮಾರಸ್ವಾಮಿನೂ ಬೇಕಾದ್ರೆ ಹೇಳ್ತಾರೆ, ಬಹಿರಂಗವಾಗಿ ಹೇಳಲ್ಲ, ಯಾಕಂದ್ರೆ ಜೊತೆಗೆ BJP ಇದೆಯಲ್ವಾ. ಯಾರ್ದೋ ಮುಸ್ಲಿಮ್ ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಮುಂದಿನ ಜನ್ಮ ಇದ್ದರೆ ನಾನು ಮುಸ್ಲಿಮನಾಗಿ ಹುಟ್ಟುತ್ತೇನೆ, ನನಗೊಂದು ಸೀಟ್ ರಿಸರ್ವ್ ಮಾಡಿ, ಕುಮಾರಣ್ಣ ಹೇಳಬಲ್ಲರು. ಬಿಕಾಸ್ ದಟ್ ಇಸ್ ಪಾಲಿಟಿಕ್ಸ್, ಅಸ್ತಿತ್ವದ ಪ್ರಶ್ನೆ. ಅದೇ ರೀತಿ ಸದಾನಂದ ಗೌಡರಿಗೆ ಅವರು ಅಸ್ತಿತ್ವ ಕಳೆದುಕೊಂಡಿದ್ದಾರೆ. ಅದೇ ರೀತಿ ಅಶೋಕ್ಗೆ ಅಸ್ತಿತ್ವದ ಪ್ರಶ್ನೆ. ಅಶ್ವಥ್ ನಾರಾಯಣ, ಇಬ್ಬರು ಅಶ್ವಥ್ ನಾರಾಯಣ ಇದೆ, ಒಬ್ಬರಲ್ಲ. ಸೊ ಒಬ್ಬರು MLC ಆಗಿದ್ದರು, ಅವರು ವಕ್ತಾರರಾಗಿ ಬರ್ತಿರ್ತಾರೆ ನೋಡಿ, ಅವರಿಗೆಲ್ಲ ಹಂಗೆ ಅಸ್ತಿತ್ವದ ಪ್ರಶ್ನೆ. ಈ ಅಸ್ತಿತ್ವದ ಪ್ರಶ್ನೆಗಾಗಿ ಅವರು ಹೋಲ್ ಹಾರ್ಟೆಡ್ಲಿ ಈ ದೇವೇಗೌಡರ ಕುಟುಂಬಕ್ಕೆ ಬೆಂಬಲ ಕೊಡೋದು ಕಷ್ಟ, ನಿಖಿಲ್ ಕುಮಾರಸ್ವಾಮಿಯನ್ನು ಬೆಂಬಲಿಸೋದು ಕಷ್ಟ. ಎಷ್ಟು ಓಟ್ ಇದೆ ಅನ್ನೋದು ಬೇರೆ, ಅದು ಡಿಫ್ರೆಂಟ್ ಇಶ್ಯೂ, ಕಷ್ಟ. ಆದ್ರಿಂದ ಈಗ ಅತಿ ಹೆಚ್ಚು ಆತಂಕದಲ್ಲಿರುವವರು BJP ಒಳಗಿರುವ ಒಕ್ಕಲಿಗರ ನಾಯಕರು ಅಂತ. ಕಾಂಗ್ರೆಸ್ನವ್ರಿಗೆ ಪ್ರಾಬ್ಲಮ್ ಇಲ್ಲ, ದೇ ವಿಲ್ ಫೈಟ್ ಇಟ್. ಹಾಗೆ ನೋಡಿದರೆ ಕಾಂಗ್ರೆಸ್ ಆಗಲಿ, DK ಶಿವಕುಮಾರ್ ಸುರೇಶ್ ಆಗಲಿ, ಚನ್ನಪಟ್ಟಣದ ಚುನಾವಣೆಯಿಂದ ಒಂದೊಮ್ಮೆ ಯೋಗೀಶ್ವರ್ ಸೋತರು, ಅವ್ರು ಕಳ್ಕೊಳ್ಳೋದೇನಿಲ್ಲ. ಬಟ್ ಅವ್ರು ಗೆಲ್ಲೇಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ, ಅನುಮಾನ ಬೇಕಾಗಿಲ್ಲ. ಆದರೆ ಈ ಪರಿಣಾಮ ಅತಿ ಹೆಚ್ಚು ಪ್ರಭಾವ ಬೀರುವುದು ಕುಮಾರಸ್ವಾಮಿ ಮತ್ತು BJP ಅವ್ರ ಮೇಲೆ, ಅನುಮಾನ ಬೇಕಾಗಿಲ್ಲ. ಕುಮಾರಸ್ವಾಮಿಗೆ ಮಗನನ್ನು ಗೆಲ್ಲಿಸಿ ತೋರಿಸ್ಕೊಡ್ಬೇಕಾಗಿದೆ. ದೇವೇಗೌಡರಿಗೂ ಹಾಗೆ ತಮ್ಮ ಮೊಮ್ಮಗನನ್ನು ಪಟ್ಟದ ಮೇಲೆ ನೋಡೋ ಆಸೆ. ಈ ಭಾಳ ಜನ ಈ ವಯಸ್ಸಾದವ್ರಿಗೆ ಅಂತ ಆಸೆ ಇರುತ್ತೆ. ಓ ನನ್ನ ಮಗನೋ, ಮರಿ ಮಗನೋ, ಮೊಮ್ಮಗನೋ ಅಲ್ಲೆಲ್ಲೋ ಕೂತಿದ್ದನ್ನು ನೋಡ್ಬಿಟ್ಟು ನಾನು ಕಣ್ಣು ಮುಚ್ಚಿಬಿಡ್ತೀನಿ ಅಂತ. ಸೊ ಇದಕ್ಕೆ ಧೃತರಾಷ್ಟ್ರ ಮೋಹ ಅನ್ನೋದು. ಧೃತರಾಷ್ಟ್ರ ಇಂಥ ಮೋಹವನ್ನೇ ಹೊಂದ್ಬಿಟ್ಟು ಇಡೀ ಕೌರವ ನಾಶ ಆಗೋಯ್ತು. ಅವನು ಕಣ್ಣು ಮುಚ್ಚಿಕೊಂಡಿದ್ದ. ಧೃತರಾಷ್ಟ್ರ ಕೌರವರ 100 ಜನ ಏನಿದ್ದಾರೆ ಅವರ ಎಲ್ಲ ಕೃತ್ಯಗಳನ್ನು ಕಣ್ಣು ಮುಚ್ಚಿ ನೋಡ್ತಿದ್ದ. ಅದಕ್ಕೆ ಸಾಂಕೇತಿಕವಾಗಿ ಧೃತರಾಷ್ಟ್ರಿಗೆ ಕಣ್ಣಿರಲಿಲ್ಲ. ಈ ಒಂದು ಮಕ್ಕಳ ಮೋಹದಲ್ಲಿ, ಕೌಟುಂಬಿಕ ಮೋಹದಲ್ಲಿ ಇರ್ತಾರಲ್ಲ, ಅವ್ರಿಗೆ ಕಣ್ಗಳಿರಲ್ಲ. ಮೇಲ್ನೋಡಕ್ಕೆ ಕಣ್ಣು ಕಾಣುತ್ತೆ, ಅವರು ಒಳಗಣ್ಣನ್ನೂ ತೆರೆಯಲಾರರು, ಹೊರಗಣ್ಣಿನಿಂದಲೂ ನೋಡಲಾರರು. ಅದಕ್ಕೆ ಧೃತರಾಷ್ಟ್ರ ಮೋಹ ಅಂತಾರೆ. ಅಂತಹ ಧೃತರಾಷ್ಟ್ರ ಮೋಹವನ್ನು ನಾವು ದೇವೇಗೌಡರಲ್ಲಿ, ಕುಮಾರಸ್ವಾಮಿಯಲ್ಲಿ ನೋಡ್ಬೋದು. ಈ ಕುಮಾರಸ್ವಾಮಿ ಈಗ ನಿಖಿಲ್ನ ಗೆಲ್ಲಿಸ್ಬೇಕು, ಅದಕ್ಕೊಂದು ನಿಖಿಲ್ಗೊಂದು ಮಗು ಇದೆ ಸಣ್ಣದು, ಇನ್ನು ಅದ್ರ ಪಟ್ಟಾಭಿಷೇಕ ಮಾಡಬೇಕು, ಈಗೆಲ್ಲ ಅಜೆಂಡಾಗಳಿರ್ತವೆ. ಅದು ಧೃತರಾಷ್ಟ್ರ ಮೋಹದಿಂದ ಬರುವಂಥದ್ದು, ಇನ್ಯಾವುದ್ರೂ ಇಲ್ಲ. ನೀವು ರಾಮನ ಜಪ ಮಾಡಿ, ಕೃಷ್ಣನ ಜಪ ಮಾಡಿ, ನಿಮ್ಮ ಒಳಗಡೆ ಧೃತರಾಷ್ಟ್ರ ಮೋಹ ಇದ್ರೆ ಆಗುವಂಥದ್ದು. ಅದು ಈ ಚುನಾವಣೆಯಲ್ಲಿ ಕಾಣುತ್ತೆ ಅಂತ ಅಲ್ವಾ. ಅದ್ರ ಜೊತೆಗೆ ನಾನು ಈ ಒಂದು ವಿಶ್ಲೇಷಣೆ ಮುಗಿಸೋಕ್ಕಿಂತ ಮೊದಲು ನನಗಿರೋ ಕುತೂಹಲ, ಈ ಅಲ್ಪಸಂಖ್ಯಾತರುಗಳು ಏನಿದ್ದಾರೆ, ಈ ಅಲ್ಪಸಂಖ್ಯಾತರುಗಳು ಅವರು ಕುಮಾರಸ್ವಾಮಿ ಕರೆದ ಮೀಟಿಂಗ್, BJP ಸ್ನೇಹಿತರ ಮೀಟಿಂಗ್ ಹ್ಯಾಂಗೆ ಹೋಗ್ತಾರೆ ಅನ್ನೋದೇ ಆಶ್ಚರ್ಯ ಆಗಲ್ಲ. ನನಗೆ ಆಶ್ಚರ್ಯ ಆಗ್ತಾರೆ. ಅವರು ಯಾಕೆ ಹೋಗ್ತಾರೆ? ಈ ಸಮಾಜದಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಿರೋ ಯಾರು ಅನ್ನೋ ಅರಿವು ಕೂಡ, ಆ ಜ್ಞಾನ ಕೂಡ ಈ ಅಲ್ಪಸಂಖ್ಯಾತರಿಗೆ ಇಲ್ದಿದ್ರೆ ಕಷ್ಟ. ಅನುಮಾನನೇ ಬೇಕಾಗಿಲ್ಲ. ಸೆಕೆಂಡ್ ಗ್ರೇಡ್ ಪ್ರಜೆಗಳಾದವರು ಒಂದು ಪೂರ್ಣ ಆಗ್ಬಿಟ್ಟು ಅವ್ರ ಎಲ್ಲ ಹಕ್ಕುಗಳನ್ನ ಕಸಿದುಕೊಂಡು ಕೊನೆಗೆ ಒಂದು ಕಾಲದಲ್ಲಿ ಅವ್ರಿಗೆ ಮತದಾನದ ಹಕ್ಕು ಇರಬಾರ್ದು ಅನ್ನೋ ಲೆವೆಲಿಗೂ ಬರಬಲ್ಲರು. ಈ ಬಹುಸಂಖ್ಯಾತ ರಾಜಕಾರಣದ ದುರಂತ ಅಂದರೆ ಅಲ್ಪಸಂಖ್ಯಾತರಿಗೆ ವೋಟಿಂಗ್ ರೈಟ್ ಇಲ್ಲಪ್ಪ, ಬೇಕಾದ್ರೆ ಒಂದು 4 ಕಡೆ ನಾಮಿನೇಟ್ ಮಾಡ್ತೀವಿ ಅಂತ ಅನ್ಬೋದು. ಪಾಕಿಸ್ತಾನದಲ್ಲಿ ಹಾಗೆ ಇದೆ ಅಲ್ವಾ. ಪಾಕಿಸ್ತಾನದಲ್ಲಿ ಹಿಂದೂ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಇದೆ, ನಾಮಿನೇಷನ್ ಇದೆ. ಆ ಸ್ಥಿತಿ ತಂದರೂ ಆಶ್ಚರ್ಯ ಅಲ್ಲ, ಈ ಜ್ಞಾನ ಇಲ್ಲದೆ ಇದ್ದರೆ. ಸೊ ಈಗ ನೋಡಿ, ಆ ಶಿಗ್ಗಾಂವದಲ್ಲಿ
ಖಾದ್ರಿ ಯಾರೋ ಒಬ್ಬ ನಾನೇ ಗೆಲ್ತೀನಿ ಅಂತ ನಿಂತಿದ್ದಾನೆ. ಇವರಿಗೆ ಯಾವಾಗ ತಿಳುವಳಿಕೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಅವರಿಗೆ ನಮ್ಮ ವೈರಿಗಳ ಯಾರು ಅಂತ ತಿಳಿದೇ ಇದ್ರೆ, ಯಾರನ್ನ ವಿರೋಧಿಸ್ಬೇಕು ಅನ್ನೋ ತಿಳಿದಿದ್ರೆ, ಇವರು ನಿಜವಾಗಿ ತಮ್ಮ ಸಮುದಾಯಕ್ಕೆ ಅವರ ಹಕ್ಕುಗಳಿಗೆ ಅಪಾಯವನ್ನು ಉಂಟು ಮಾಡ್ತಾರೆ. ದೇ ಶುಡ್ ನೋ. ಇಲ್ಲ, ನಾವು ನಿಮಗೆ ಬೆಂಬಲಿಸಲಾರೆವು ಅಂತ ಹೇಳುವ ಶಕ್ತಿ ಬರಬೇಕು ಅಲ್ಪಸಂಖ್ಯಾತರಿಗೆ. ಇವ್ರು ಕರೆದ್ರಪ್ಪ, ಈಗ ಬಿಜೆಪಿ ಜೊತೆಗಿರುವ JDSನವ್ರು ಕರೆದ್ರು ಅಂತ ಸಭೆಗಳಿಗೆ ಹೋಗ್ಬಿಟ್ಟು ಆಯ್ತಣ್ಣ ನಿಮಗೆ ಹಾಕ್ತೀವಿ ಅಂದ್ರೆ, ನೀವು ನಿಮ್ಮ ಕುತ್ತಿಗೆ ಕೊಯ್ಕೊಂಡಾಗೆ, ನೀವು ಉರ್ಲಾಕೊಂಡಾಗೆ ಅಲ್ವಾ? ಸೊ ನಿಮ್ಮ ಜವಾಬ್ದಾರಿ ಅರಿವಿರ್ಬೇಕು. ಆ ಅರಿವು ಇಲ್ಲದಿದ್ರೆ ಇದು ದೀರ್ಘಕಾಲೀನವಾದ ಪರಿಣಾಮವನ್ನು ಬೀರುತ್ತೆ. ಐ ವಿಲ್ ಟೆಲ್ ಯು. ಎನಿವೆ, ಚನ್ನಪಟ್ಟಣದ ಚುನಾವಣೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಈಗ ನನಗನ್ಸೋದು ಬಿಜೆಪಿಯಲ್ಲಿರುವ ಒಕ್ಕಲಿಗ ನಾಯಕರು ಏನು ಮಾಡ್ತಾರೆ? ಕುಮಾರಣ್ಣನಿಗೆ ಬೆಂಬಲ ಕೊಡ್ತಾರ, ನಿಖಿಲ್ಗೆ ಬೆಂಬಲ ಕೊಡ್ತಾರ, ಅಥವಾ ಕೇಶಶಿಲ್ಪದಲ್ಲಿ ಅಲ್ಲಿ ಇಲ್ಲಿ ಇದ್ಬಿಟ್ಟು ರಾಮ್ ಭಜನೆ ಮಾಡಿ ಸಮಯ ಕಳೀತಾರೆ? ಗೊತ್ತಿಲ್ಲ ನನಗೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.